ನಮಸ್ಕಾರ ನನ್ನೆಲ್ಲ ಆತ್ಮೀಯ ಸ್ನೇಹಿತರೆ. ಈ ದಿನದ ಪಾಡ್ಕಾಸ್ಟ್ ನಿಜಕ್ಕೂ ಇತಿಹಾಸದ ಪುಟಗಳನ್ನು ತಿರುವು ಹಾಕುತ್ತಾ ನಿನ್ನೆಯ ನುಡಿಗಟ್ಟಿನಿಂದ ಇಂದಿನ ತಂತ್ರಜ್ಞಾನದ ಜಗತ್ತಿಗೆ ಮಿಂಚು ನೀಡುತ್ತಿರುವ ಒಂದು ಧ್ವನಿಯ ಕಥೆ. ಇದು ಆಕಾಶವಾಣಿ 90ನೇ ಹರೆಯ. ಒಂದು ಸಮಯವಿತ್ತು, ಬೆಳಗಿನ ಕಾಫಿ ತಿಂಡಿಯೊಡನೆ ರೇಡಿಯೋದಲ್ಲಿ ಆಕಾಶವಾಣಿ. ಈಗ ಸಮಯ ಸರಿಯಾಗಿ 7:59. ನಮ್ಮ ಮುಂದಿನ ಪ್ರಸಾರ ದೆಹಲಿ ಕೇಂದ್ರದಿಂದ. ಅಮ್ಮನ ಕೈಯ ರುಚಿಯ ಜೊತೆಗೆ ಆಕಾಶವಾಣಿಯ ಧ್ವನಿಯು ಮನೆ ಹಾಗೂ ಹೃದಯವನ್ನು ತುಂಬುತ್ತಿತ್ತು. ಇದು ಆಕಾಶವಾಣಿಯ ಸವಿಯಾದ ಪಯಣದ ಹರೆಯದ ಕತೆ. 1927ರಲ್ಲಿ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಆರಂಭವಾಯಿತು. ಬಳಿಕ 1936ರಲ್ಲಿ ಆಲ್ ಇಂಡಿಯಾ ರೇಡಿಯೋ ಎಂದು ಕರೆಯಲಾಯಿತು. ದೇಶದ ಮೊದಲ ಬಾನುಲಿ ರೇಡಿಯೋ ಕೇಂದ್ರ ಸ್ಥಾಪನೆಯಾಗಿದ್ದು ಮೈಸೂರಿನಲ್ಲಿ. ಮೈಸೂರು ವಿಶ್ವವಿದ್ಯಾಲಯದ ಮನಃಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿದ್ದ ಡಾಕ್ಟರ್ ಎಂ.ವಿ. ಗೋಪಾಲಸ್ವಾಮಿ ಅವರು ಮೈಸೂರಿನಲ್ಲಿ ರೇಡಿಯೋ ಕೇಂದ್ರವೊಂದನ್ನು ಸ್ಥಾಪಿಸಿದರು. ಆಗ 1935ರ ಸಮಯ. ಕಾಲೇಜಿನ ಕಾರ್ಯಗಳನ್ನು ಮುಗಿಸಿದ ಅನಂತರದ ಸಮಯವನ್ನು ಸದುಪಯೋಗ ಮಾಡಲು ಗೋಪಾಲಸ್ವಾಮಿ ಅವರಿಗೆ ಹೊಸತನ್ನೇನಾದರೂ ಮಾಡಬೇಕು ಎಂಬ ಆಸೆ ಹುಟ್ಟಿತು. ಡಾಕ್ಟರ್ ಎಂ.ವಿ. ಗೋಪಾಲಸ್ವಾಮಿ ಅವರು ಲಂಡನ್ಗೆ ಹೋಗಿದ್ದ ಸಮಯದಲ್ಲಿ ಕಡಿಮೆ ವಿದ್ಯುತ್ ಬಳಕೆಯ ಟಾಲ್ ಎಂಬ ಟ್ರಾನ್ಸ್ಮಿಟರ್ ತಂದು ಕೆಆರ್ಎಸ್ ರಸ್ತೆಯಲ್ಲಿರುವ ತಮ್ಮ ಮನೆ ವಿಠ್ಠಲ್ ವಿಹಾರದಲ್ಲಿ ಸ್ಥಾಪಿಸಿದರು. ಈ ಟ್ರಾನ್ಸ್ಮಿಟರ್ನಿಂದ 1935 ಸೆಪ್ಟೆಂಬರ್ 10ರಂದು ರೇಡಿಯೋದ ಮೊದಲ ಅಲೆ ಪ್ರಸಾರವಾಯಿತು. ಇದನ್ನು ಕೇಳಲು ಸ್ವತಃ ಮೈಸೂರಿನ ಮಹಾರಾಜರು ಕಾಲೇಜಿನ ಅಸೆಂಬ್ಲಿ ಹಾಲ್ನಲ್ಲಿ ಹಾಜರಿದ್ದರು. ನಿಮ್ಮೆಲ್ಲರಿಗೂ ಆಕಾಶವಾಣಿ ಪದ ಬಳಕೆ ಬಂದಿದ್ದು ಹೇಗೆ ಅಂತ ಗೊತ್ತಾ? ವಿದ್ವಾನ್ ಹೊಸಬೆಟ್ಟು ರಾಮರಾವ್ ಅವರ 1932ರಲ್ಲಿ ಹೆಸರಿಲ್ಲದೆ ಪ್ರಕಟವಾದ ಪುಸ್ತಕ ಹೆಸರಾದ ಆಕಾಶವಾಣಿ ಪದವನ್ನು ಮೈಸೂರು ಆಕಾಶವಾಣಿ ಸಹಾಯಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ನಾ ಕಸ್ತೂರಿ ಅವರು ಸೂಚಿಸಿದರಂತೆ. ಇದನ್ನು ಡಾಕ್ಟರ್ ಎಂ.ವಿ. ಗೋಪಾಲಸ್ವಾಮಿ ಅನುಮೋದಿಸಿ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿದರು. ಕೇಂದ್ರ ಸರ್ಕಾರವು ಇದನ್ನು 1943ರಲ್ಲಿ ಮಾನ್ಯ ಮಾಡಿ ಮೈಸೂರು ಆಕಾಶವಾಣಿ ಎಂದು ನಾಮಕರಣ ಮಾಡಿತ್ತು. ಮುಂದೆ ಆಲ್ ಇಂಡಿಯಾ ರೇಡಿಯೋಗೆ ಕೂಡ 1956ರಲ್ಲಿ ಅಧಿಕೃತವಾಗಿ ಆಕಾಶವಾಣಿ ಎಂದು ಹೆಸರಿಡಲಾಯಿತು. ಮತ್ತೊಂದು ಕುತೂಹಲದ ವಿಷಯ, ರಾಷ್ಟ್ರಕವಿ ಕುವೆಂಪು ಅವರಿಂದ ಕವನ ವಾಚನದ ಮೂಲಕ ಮೊದಲ ಅಲೆಯ ಪ್ರಸಾರ ಕಾರ್ಯಕ್ರಮ ಆರಂಭಗೊಂಡಿತು. ಹೀಗೆ ಏಕ ವ್ಯಕ್ತಿಯೊಬ್ಬರಿಂದ ಆರಂಭವಾದ ದೇಶದ ಮೊದಲ ರೇಡಿಯೋ ಸ್ಟೇಷನ್ ಎಂಬ ಹೆಗ್ಗಳಿಕೆಗೆ ಇದು ಪಾತ್ರವಾಗಿದೆ. ಹಾಗಾದರೆ ಫ್ರೆಂಡ್ಸ್, ಆಕಾಶವಾಣಿ ಪದ ಬಳಕೆ ಬಂದದ್ದು ಹೇಗೆ ಅಂತೀರಾ? ವಿದ್ವಾನ್ ಹೊಸಬೆಟ್ಟು ರಾಮರಾವ್ ಅವರ 1932ರಲ್ಲಿ ಹೆಸರಿಲ್ಲದೆ ಪ್ರಕಟವಾದ ಪುಸ್ತಕದ ಹೆಸರಾದ ಆಕಾಶವಾಣಿ ಪದವನ್ನು ಮೈಸೂರು ಆಕಾಶವಾಣಿ ಸಹಾಯಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ನಾ ಕಸ್ತೂರಿ ಅವರು ಸೂಚಿಸಿದರಂತೆ. ಇದನ್ನು ಡಾಕ್ಟರ್ ಎಂ.ವಿ. ಗೋಪಾಲಸ್ವಾಮಿ ಅನುಮೋದಿಸಿ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿದರು. ಕೇಂದ್ರ ಸರ್ಕಾರವು ಇದನ್ನು 1943ರಲ್ಲಿ ಮಾನ್ಯ ಮಾಡಿ ಮೈಸೂರು ಆಕಾಶವಾಣಿ ಎಂದು ನಾಮಕರಣ ಮಾಡಿತು. ಮುಂದೆ ಆಲ್ ಇಂಡಿಯಾ ರೇಡಿಯೋಗೆ ಕೂಡ 1956ರಲ್ಲಿ ಅಧಿಕೃತವಾಗಿ ಆಕಾಶವಾಣಿ ಎಂದು ಹೆಸರಿಡಲಾಯಿತು. ಮತ್ತೊಂದು ಕುತೂಹಲ ವಿಷಯವೇನೆಂದರೆ, ರಾಷ್ಟ್ರಕವಿ ಕುವೆಂಪು ಅವರಿಂದ ಕವನ ವಾಚನದ ಮೂಲಕ ಮೊದಲ ಅಲೆಯ ಪ್ರಸಾರ ಕಾರ್ಯಕ್ರಮ ಆರಂಭಗೊಂಡಿತು. ಸದ್ಯ 591 ಕೇಂದ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಹಾಗೂ ಭಾರತದ 98% ಪ್ರದೇಶವನ್ನು ತಲುಪಿದೆ. 23 ಭಾಷೆಗಳು ಹಾಗೂ 146 ಉಪಭಾಷೆಗಳಲ್ಲಿ ಪ್ರಸಾರ ಮಾಡುತ್ತಿದೆ. ಇಂದಿನ ಖಾಸಗಿ FM ಚಾನೆಲ್ಗಳ ಅಬ್ಬರದ ನಡುವೆ ತಂಗಾಳಿಯಾಗಿ ಆಕಾಶವಾಣಿ ಆತ್ಮವನ್ನು ತುಂಬುತ್ತದೆ. ಈ ಧ್ವನಿ ಈಗ ಫೋನ್ನ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಡಿಜಿಟಲ್ ಆಗಿದೆ. ನಾವೆಲ್ಲರೂ ಕೇಳಬೇಕು, ಹೃದಯ ಶ್ರೀಮಂತರೆಲ್ಲರೂ ಕೇಳಬೇಕು. ಇದು ಒಂದು ಸಂಸ್ಕೃತಿಯ, ಭಾವನೆಯ, ಪರಂಪರೆಯ ಪಾಠ. ಇದು ಕೇವಲ ರೇಡಿಯೋ ಅಲ್ಲ, ಇದು ನುಡಿಗಳ ನದಿಯ ಹರಿವು. ನಮಸ್ಕಾರ ಸ್ನೇಹಿತರೆ.